ಬೆಂಗಳೂರಿನಲ್ಲಿ ಇವತ್ತು ಕೇರ್ ಸರ್ಕಲ್ನಲ್ಲಿ ಆದಂಥ 8:30 ಸುಮಾರಿಗೆ ಘಟನೆ ಪ್ರಯಾಣಿಕರನ್ನು ಬೆಚ್ಚಿ ಬೀಳಿಸಿದೆ. ಈಗಾಗಲೇ ವಾಯುವಜ್ರ ಎಲೆಕ್ಟ್ರಿಕ್ ಬಸ್ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ನಡುವೆ ಆದಂಥ ಘಟನೆ ಇದು. ಕೇರ್ ಸರ್ಕಲ್ನಲ್ಲಿ ವಾಯುವಜ್ರ ಬಸ್ಗೆ ಹಿಂಬದಿಯಿಂದ ಮತ್ತೊಂದು ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಡ್ರೈವರ್ ಸೇರಿದಂತೆ 16 ಮಂದಿ ಗಾಯಗೊಂಡಿರ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ನೃಪತುಂಗ ರಸ್ತೆ ಅಂದರೆ ಸಮೀಪದಲ್ಲಿರ್ತಕ್ಕಂಥ ಸೆಂಟ್ ಮಾರ್ಥಾಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಮಗೆ ಸ್ಥಳದಲ್ಲೇ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಬೈರತಿ ಸುರೇಶ್ ಕೂಡ ಬಂದು ಎಲ್ಲ ಒಂದು ಗಾಯಾಳುಗಳನ್ನು ನೋಡಿ ವಿಚಾರಿಸಿ ಏನಾಗಿದೆ ಅನ್ನೋದನ್ನು ಕೂಡ ತಿಳ್ಕೊಂಡು ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಹಿರಿಯ ಅಧಿಕಾರಿಗಳು, ಸಾರಿಗೆ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಆಗಿರ್ಬೋದು, ಮತ್ತೆ BMTC ಪ್ರಧಾನ ವ್ಯವಸ್ಥಾಪಕರು ಮತ್ತು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಕೂಡ ಈ ಒಂದು ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟು ಚಿಕಿತ್ಸೆ ಯಾರ್ಯಾರು ಪಡಿತಾ ಇದ್ದಾರೆ, ಅವರಿಗೆಲ್ಲ ಪರಿಸ್ಥಿತಿ ಹೇಗಿದೆ, ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದನ್ನು ಕೂಡ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಮತ್ತೆ ಈ ಒಂದು ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅಪಘಾತದಲ್ಲಿ ಈಡಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಎಲ್ರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗುತ್ತೆ. ಅಂದರೆ ಚಿಕಿತ್ಸೆ ವೆಚ್ಚವನ್ನು ಸಾರಿಗೆ ಇಲಾಖೆ ಭರಿಸುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ, ಭರವಸೆಯನ್ನು ಕೂಡ ಸಚಿವ ಬೈರತಿ ಸುರೇಶ್ ಅವರು ಕೊಟ್ಟು ಹೋಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಂದ ಪದೇ ಪದೇ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಪ್ರಯಾಣಿಕರು ಅಥವಾ ಅಮಾಯಕರು ಅಪಘಾತಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೊ ಈ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಬಿಗಡಾಯಿಸುತ್ತೆ. ಸೊ ಹೀಗಾಗಿ ಎಲೆಕ್ಟ್ರಿಕ್ ಬಸ್ಗಳು ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಕಾರ್ಯಾಚರಣೆ ಆಗ್ತದೆ, ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಟಾಟಾ ಮತ್ತು ಅಶೋಕ್ ಲೇಲ್ಯಾಂಡ್ ದೊಡ್ಡ ದೊಡ್ಡ ಕಂಪನಿಗಳು. ಬಟ್ ಆದರೂ ಕೂಡ ಯಾಕೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದಾವೆ, ಸೊ ಯಾಕೆ ಇದಕ್ಕೆ ಕಡಿವಾಣ ಹಾಕಕ್ಕಾಗ್ತಿಲ್ಲ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಓಡಾಡ್ತವರು ಆ ಸಿಬ್ಬಂದಿ ಸೊ ಕಾಯಂ ನೇಮಕಾತಿ ಇರೋದಿಲ್ಲ, ಅವರು ಸೊ ತಾತ್ಕಾಲಿಕವಾಗಿ ಸೇರ್ಪಡೆಯಾಗಿರ್ತಾರೆ. ಹೀಗಾಗಿ ಅವರು ನಿರ್ಲಕ್ಷ್ಯದಿಂದ ಏನಾದರೂ ಈ ರೀತಿ ಘಟನೆಗಳು ಆಗ್ತಾ ಇದೆ, ಈ ರೀತಿ ಅಪಘಾತಗಳಾಗ್ತಾ ಇದೆ, ನಿರ್ಲಕ್ಷ್ಯದಿಂದ ಈ ರೀತಿಯನ್ನು ಸಮಸ್ಯೆ ಆಗ್ತದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಲ್ಲದೆ ಈಗೇನು ಘಟನೆ ಆಗಿದೆ ಇದು ಯಾರ ಒಂದು ತಪ್ಪಿಂದ ಆಗಿದೆ ಅನ್ನೋದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀರಿ. ಯಾಕಂದ್ರೆ ಎರಡು ಬಸ್ಗಳು ಕೂಡ CCTV ದೃಶ್ಯಗಳು ನಮಗೆ ಸಿಗುತ್ತೆ. ಅದನ್ನ ಕಲೆ ಹಾಕಿ ಅದನ್ನ ಒಂದು ತನಿಖೆ ಮಾಡಿ ಸಮಿತಿ ರಚನೆ ಮಾಡಿ ಅವರಿಂದ ವರದಿ ಪಡೆದ ಬಳಿಕ ಘಟನೆಯಲ್ಲಿ ಯಾರ್ದು ತಪ್ಪಿದೆ ಅನ್ನೋದನ್ನು ಕೂಡ ನಾವು ನಿರ್ಧಾರ ಮಾಡಿಕೊಂಡು ಅವರ ವಿರುದ್ಧ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೂಡ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಬೈರತಿ ಸುರೇಶ್ ಹೇಳಿದ್ದಾರೆ. ಟೋಟಲ್ ಆಗಿ ಈ ಒಂದು ಘಟನೆಯಲ್ಲಿ 16 ಜನ ಗಾಯಕ್ಕೀಡಾಗಿದ್ರು. ಸೊ ಅದರಲ್ಲಿ ಡ್ರೈವರ್ ಸ್ವಲ್ಪ ಹೆಚ್ಚಾಗಿ ಗಾಯಗೊಂಡಿದ್ರು. ಅವರಿಗೆ ತಲೆಗೆ ಜಾಸ್ತಿ ಪೆಟ್ಟಾಗಿತ್ತು, ರಕ್ತಸ್ರಾವ ಕೂಡ ಆಗಿತ್ತು. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಈಗಾಗಲೇ ಚಿಕಿತ್ಸೆ ಮಾಡಿದರೆ ಅವರು ಔಟ್ ಆಫ್ ಡೇಂಜರ್ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಗೊತ್ತಾಗ್ತದೆ. ಅದರಲ್ಲಿ 13 ಜನ, ಅವರನ್ನು ಸೇರಿಸಿ 13 ಜನ ಸೇಫ್ ಆಗಿದೆ. ಇನ್ನು 3 ಜನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಮಿಕ್ಕಿದಂತ 13 ಜನನ್ನ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಕೆಲಸ ಕೂಡ ಈಗಾಗಲೇ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ BMTC ಎಲೆಕ್ಟ್ರಿಕ್ ಬಸ್ಗಳಿಂದ ಪದೇ ಪದೇ ಅಪಘಾತಗಳು ಆಗ್ತಾ ಇರೋದಂತೂ ನಿಜ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥ ಒತ್ತಾಯ ಈಗ ಮತ್ತೆ ಹೆಚ್ಚಾಗ್ತದೆ. ಸೊ ಸಚಿವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಮಾಡ್ತೀರಿ, ಕಡಿವಾಣ ಹಾಕ್ತೀರಿ ಅಂತಕ್ಕಂಥದ್ದು. ಸೊ ಏನಾಗುತ್ತೆ, ಮತ್ತೆ ಏನಾದರೂ ಈ ರೀತಿ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸುತ್ತಾ ಸಾರಿಗೆ ಇಲಾಖೆ ಮತ್ತೆ BMTC ಸಂಸ್ಥೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ.